ಸುಭಾಷ್ ಶೆಟ್ಟಿ ಹತ್ಯೆ ಪ್ರಕರಣದಲ್ಲಿ ನಿಷೇಧಿತ ಪಿಎಫ್ಐ ಸಂಘಟನೆ ನೇರ ಭಾಗಿ. ಈ ಹತ್ಯೆಗೆ ವಿದೇಶದಿಂದ ಫಂಡಿಂಗ್ ಆಗಿರೋ ಬಗ್ಗೆ ಮಾಹಿತಿ ಇದೆ ಅಂತ ಹೇಳಿ ವಿಎಚ್ಪಿ ಮುಖಂಡ ಶರಣ್ ಪಂಪೆಲ್ ಮಂಗಳೂರಲ್ಲಿ ಗಂಭೀರ ಆರೋಪ ಮಾಡಿರೋದು. ಫಾರಿನ್ನಿಂದ ಇದಕ್ಕೆ ಫಂಡ್ ಆಗಿಬಿಟ್ಟಿದೆ. ಈ ಹತ್ಯೆಗೆ ಪಿಎಫ್ಐ ಸಂಘಟನೆ ನೇರವಾಗಿ ಭಾಗಿಯಾಗಿದೆ ಅಂತ ಹೇಳಿ ಶರಣ್ ಪಂಪೆಲ್ ಆರೋಪ. ಸುಭಾಷ್ ಶೆಟ್ಟಿ ಹತ್ಯೆ ಪ್ರಕರಣದಲ್ಲಿ 25ಕ್ಕಿಂತ ಹೆಚ್ಚಿನ ಜನ ಭಾಗಿಯಾಗಿದ್ದಾರೆ, ಒಬ್ಬರಿಬ್ಬರಲ್ಲ ಇದರಲ್ಲಿರೋದು. ನಿಷೇಧಿತ ಪಿಎಫ್ಐ ರಹಸ್ಯವಾಗಿ ಚಟುವಟಿಕೆ ನಡೆಸ್ತಾ ಇರತಕ್ಕಂಥ ಬಗ್ಗೆ ಮಾಹಿತಿ ಇದೆ. ಅಶ್ರಫ್ ರಹೀಂ ಹತ್ಯೆ ಕೇಸನ್ನು ಎನ್ಐಎಗೆ ನೀಡುವ ಬಗ್ಗೆ ಒತ್ತಾಯ ಕೂಡ ಕೇಳಿ ಬರ್ತಾ ಇದೆ. ಅಶ್ರಫ್ ಹತ್ಯೆ ಪ್ರಕರಣ ಒಂದು ಆಕಸ್ಮಿಕ ಘಟನೆ ಅಷ್ಟೇ. ಅದು ರಹೀಂ ಹತ್ಯೆ ವೈಯಕ್ತಿಕ ಕಾರಣಗಳಿಗೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಮರಳು ಮಾಫಿಯಾ ಕೂಡ ಇದರ ಹಿಂದಿರ್ತಕ್ಕಂಥ ಶಂಕೆ ಇದೆ. ತನಿಖೆ ಆಗಲಿ, ಸತ್ಯಾಂಶ ಹೊರಬರಲಿ ಅಂತ ಹೇಳಿ ಶರಣ್ ಪಂಪೆಲ್ ಮಾತಾಡಿರೋದು. ಸುಭಾಷ್ ಶೆಟ್ಟಿ ಹತ್ಯೆಯಾದಂಥ ಸಂದರ್ಭದಲ್ಲೂ ಕೂಡ ಆ ಹತ್ಯೆ ಮಾಡಿದಂಥ ರೀತಿ, ಅವರು ಮಾಡಿದಂತಹ ಸಂಚು, ಇದರ ಹಿಂದೆ ಅದು ಪ್ರಶಾಂತ್ ಪೂಜಾರಿ ಇರ್ಬೋದು, ಪ್ರವೀಣ್ ನೆಟ್ಟಾರ್ ಇರ್ಬೋದು, ಬೇರೆ ಬೇರೆ ಹಿಂದೂ ಸಂಘಟನೆಯ ಕಾರ್ಯಕರ್ತರನ್ನು ಯಾವ ರೀತಿ ಹತ್ಯೆ ಮಾಡಿದ್ರು ಅದೇ ರೀತಿ ಒಂದು ಸಂಚನ್ನು ಸುಭಾಷ್ ಶೆಟ್ಟಿ ಹತ್ಯೆಯಲ್ಲಿ ಕೂಡ, ಅದಕ್ಕೋಸ್ಕರ ನಮಗೆ ಬಲವಾದಂಥ ಒಂದು ಸಂಶಯ ಆಯಿತು. ಸುಭಾಷ್ ಶೆಟ್ಟಿ ಹತ್ಯೆಯ ಹಿಂದೆನೂ ನಿಷೇಧಿತ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಸಂಘಟನೆಯ ಕೈವಾಡ ಇದೆ. ಬೇರೆ ಬೇರೆ ವಿದೇಶಗಳಿಂದಲೂ ಕೂಡ ಇದಕ್ಕೆ ಫಂಡಿಂಗ್ ಆಗಿದೆ. ಸುಭಾಷ್ ಶೆಟ್ಟಿಯ ತಾಯಿ ಹೇಳಿದಾಗೇನೆ ಇದು ಕೇವಲ 10-12 ಜನ ಮಾಡಿದಂತಹ ಕೊಲೆ ಅಲ್ಲ, ಇದರ ಹಿಂದೆ ಸುಮಾರು 25ಕ್ಕೂ ಹೆಚ್ಚು ಜನ ಇವತ್ತು ಈ ಕೊಲೆಯಲ್ಲಿ ಭಾಗಿಯಾಗಿದ್ದಾರೆ. ಅಶ್ರಫ್ನ ಏನು ಇವತ್ತು ಸಾವಾಗಿದೆ, ಅದೊಂದು ಆಕಸ್ಮಿಕ ಘಟನೆ. ಅದು ಯಾರೋ ಇದನ್ನು ಪ್ಲ್ಯಾನ್ ಮಾಡಿ, ಯಾರೋ ಒಂದು ವ್ಯವಸ್ಥಿತವಾಗಿ ಸಂಚು ರೂಪಿಸಿ ಆದಂಥ ಘಟನೆ ಅಲ್ಲ. ಕ್ರಿಕೆಟ್ ಆಟ ಆಡಬೇಕಾದ್ರೆ ಅಲ್ಲಿ ಇದ್ದಂಥ ಯುವಕರು ಯಾರೋ ಒಬ್ಬ ಪಾಕಿಸ್ತಾನದ ಪರವಾಗಿ ಘೋಷಣೆ ಕೂಗಿದಾನೆಂಬ ಕಾರಣಕ್ಕೋಸ್ಕರ ಅವನನ್ನಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಅಂಥ ಸಂದರ್ಭದಲ್ಲಿ ಏನಾಗಿದೆ ನನಗೆ ಗೊತ್ತಿಲ್ಲ, ಯಾವ ರೀತಿ ಅವನ ಸಾವಾಗಿದೆ ಅಂತೇಳಿ. ಇನ್ನು ಎರಡನೇದು ರೆಹಮಾನ್ ಹತ್ಯೆ ಏನಿದೆ, ಇವತ್ತು ಇದನ್ನು ಕೂಡ ನಮ್ಮ ಸಂಘಟನೆ ಮೇಲೆ ಸಂಘಟನೆ ಮಾಡ್ತಾ ಇದೆ ಎಂಬಂಥದ್ದನ್ನು ಇವತ್ತು ಬಿಂಬಿಸುವಂಥ ಪ್ರಯತ್ನವನ್ನು ಇವತ್ತು ಮಾಡ್ತಾ ಇದ್ದಾರೆ. ನಮಗೆ ಇವತ್ತು